ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಶಿವಣ್ಣ, ಹೇಗಿದ್ದೀರಿ? ನೋಡಿ ಹಿಂಗಿದ್ದೀವಿ. ಆಮೇಲೆ ಯಾವಾಗ ಅಷ್ಟೇ ಐ ಥಿಂಕ್ ರಶ್ಮಿ ಅವ್ರು ನಿಮ್ಮ ಜೊತೆಲಿ ಮಾತಾಡಬೇಕಂದ್ರೆ ಐ ಥಿಂಕ್ ಬಹುಶಃ ನಾನು ನನ್ನ ಇಂಟರ್ವ್ಯೂಲಿ ಭಾಳ ಓಪನ್ನಾಗಿ ಫ್ರ್ಯಾಂಕಾಗಿ ಮಾತಾಡೋದು ಐ ಥಿಂಕ್ ನಿಮ್ಮ ಜೊತೆ. ಐ ಥಿಂಕ್ ವಾಟ್ ಐ ಫೀಲ್ ಬಿಕಾಸ್ ಐ ಕ್ಯಾನ್ ಸ್ಪೀಕ್ ಕಂಫರ್ಟಬಲಿ ವಿತ್ ಕಂಫರ್ಟಬಲ್ ಪರ್ಸನ್ಸ್. ಅಂದರೆ ನಮ್ಮವರು ಅಂತ ನಮ್ಗೆ ಗೊತ್ತಾದಾಗ ಏನಾಗುತ್ತೆ ಅಂದರೆ ನಮಗೆ ಅದು ಆನ್ಸರ್ ಮಾಡೋಕ್ಕೆ ಓಪನ್ ಆಗಿ ಬರುತ್ತೆ. ಆವಾಗ ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ, ಟಪ್ ಸ್ಪಾಂಟೇನಿಯಸ್ಸೇ ಬರ್ತಾ ಇರುತ್ತೆ. ಯೋಚನೆ ಮಾಡಿದ್ರೆ ಅದು ಮ್ಯಾನ್ಪ್ಯುಲೇಷನ್ ಆಗುತ್ತೆ. ಸೊ ಮ್ಯಾನ್ಪ್ಯುಲೇಷನ್ ಇಲ್ಲದೆ ಹಾರ್ಟ್ಫುಲ್ಲಾಗಿ ಮಾತಾಡೋದೇ ನನ್ನ ಸ್ಟೈಲು. ಯಾಕೆಂದರೆ ಬಿಕಾಸ್ ಏನೇ ಮಾತಾಡಿದ್ರು ಅದರಲ್ಲಿ ರಿಯಾಲಿಟಿ ಇರಬೇಕು. ಇಲ್ಲೂ ನಾವು ಡ್ರಾಮಾ ಮಾಡಿದ್ರೆ ಯಾಕೆ ಲೈಫ್ ಲಾಂಗ್ ಡ್ರಾಮಾ ಮಾಡ್ತಾ ಕೂತ್ಕೋಬೇಕನ್ನೋ. ಸಿನಿಮಾ ಬಗ್ಗೆ ಹೇಳೋಣ, ಸಿನಿಮಾ ಬಗ್ಗೆ ಮಾತಾಡ್ಬೇಕು ಹೇಳೋಣ. ಅಂದರೆ ಇಷ್ಟು ಕಷ್ಟಪಟ್ಟಿದ್ದೀವಿ, ಇಷ್ಟು ಹಾಕಿದ್ದೀವಿ, ಓಕೆ ದೇರ್ ಓಕೆ. ಬಟ್ ರಿಯಾಲಿಟಿ ಆಫ್ ಲೈಫ್ ವೆನ್ ಯು ಸ್ಪೀಕ್ ಟ್ರೂತ್ ಇಟ್ ಶುಡ್ ಬಿ ಓಪನ್, ಅಂದರೆ ಓಪನ್ ಆಗಿರಬೇಕು ಅಂತ ನನ್ನ ಆಸೆ. ಬಟ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ವೆನ್ ಎವರ್ ಐ ಮೆಟ್ ಯು. ಒಂದು ವೆರಿ ಫ್ಯೂ ಒಂದು ಓನ್ಲಿ ಈ ಥರ ಒಂದು ಅದೆಲ್ಲ ಒಕೇಶನಲ್ಲಿ ಸಿಕ್ಕೋದು ಲಾಸ್ಟ್ ವೇದಾ ಟೈಮಿಗೆ ಸಿಕ್ಕಿದ್ದು. ವೇದಾಮಿ. ಸೊ ಐ ಥಿಂಕ್ ಐ ಆಮ್ ವೆರಿ ಕಂಫರ್ಟಬಲ್, ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಅಷ್ಟೇ ಚೆನ್ನಾಗಿದ್ದೀನಿ. ಯೂಶ್ವಲಿ ವಾಟ್ ಎವರ್ ಇಟ್ ಈಸ್ ಇನ್ ಮೈ ಲೈಫ್ ಐ ಜಸ್ಟ್ ಟೇಕ್ ಇಟ್ ಲೈಕ್ ದ್ಯಾಟ್ ಆ್ಯಂಡ್ ಗೋ ಅಡ್. ಫಸ್ಟ್ಲಿ ಥ್ಯಾಂಕ್ ಯು. ಒಂದು ಕಂಫರ್ಟಬಲ್ ಸ್ಪೇಸನ್ನು ನೀವು ನನಗೆ ಮಾಡಿಕೊಟ್ಟಿದ್ದೀರಿ ಟು ಹೆಲ್ಪ್ ಯು ಓಪನ್ ಅಪ್. ಸೊ ಮೊದಲನೇದಾಗಿ 2024 ಶಿವಣ್ಣ ಹೇಗೆ ಹೇಳೋದು, ನೀವು ಪ್ರತಿ ಸತಿ ಸಿನಿಮಾ ರಿಲೀಸ್ ಆದಾಗ ಪರೀಕ್ಷೆಗೆ ಕೂರೋದು ಬೇರೆ, ಆದರೆ ಈ ಸತಿ ಈ ಸಿನಿಮಾ ರಿಲೀಸ್ ಜೊತೆಗೇ ಜೀವನದಲ್ಲೂ ಒಂದು ಪರೀಕ್ಷೆ ಅಂತ ಕೂತಿದ್ದೀರ. ಅದು ಅದಕ್ಕೆ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಉತ್ತರ ಕೊಟ್ಟರೆ, ಇದಕ್ಕೆ ನಿಮ್ಮ ಧೈರ್ಯ, ನಿಮ್ಮಲ್ಲಿ ಒಳಗಿರುವಂಥ ಒಬ್ಬ ಫೈಟರ್, ಲೈಕ್ ದ ಫೇಮಸ್ ಸೇಯಿಂಗ್ ಗೋಸ್ ಶಿವಣ್ಣ. ಹಾರ್ಡ್ ಟೈಮ್ಸ್, ಕಷ್ಟದ ದಿನಗಳು ಯಾವತ್ತೂ ಹೀರೋನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಕಷ್ಟ ನಮ್ಮಲ್ಲೇ ಇರುವಂಥ ಹೀರೋನ ಆಚೆ ಕರ್ಕೊಂಬರುತ್ತೆ ಅಂತ ಒಂದು ಸೇಯಿಂಗ್ ಇದೆ. ಅಂದರೆ ನಿಮ್ಮನ್ನು ನಾವು ತೆರೆ ಮೇಲೆ ಹೀರೋ ಆಗಿ ನೋಡ್ತಾನೇ ಇದ್ದೀವಿ. ಆಲ್ಮೋಸ್ಟ್ 50 ವರ್ಷ, ನೀವು 74ನಲ್ಲಿ ಶ್ರೀನಿವಾಸ್ ಕಲ್ಯಾಣದಲ್ಲಿ ಒಂದು ಬಾಲನಟನಾಗಿ ಶುರು ಮಾಡಿದ್ದು ಆ್ಯಂಡ್ ಆ್ಯಸ್ ಅ ಫುಲ್ ಫ್ಲೆಜ್ಡ್ ಹೀರೋ 38th ಇಯರ್ ಇದು. ನೀವು ಪಾತ್ರಗಳಲ್ಲಿ ಹೀರೋ ಆಗೋದು ಬೇರೆ, ಆದರೆ ರಿಯಲ್ ಲೈಫ್ನಲ್ಲೂ ಬೇರೆ ಬೇರೆ ಘಟನೆಗಳಲ್ಲಿ ಹೀರೋ ಆಗ್ತಾನೆ ಬಂದಿದ್ದೀರಾ. ಅಥವಾ ನಿಮ್ಮಲ್ಲಿರೋ ಆ ಹೀರೋಯಿಸಮನ್ನು ಲೈಫೇ ಪರೀಕ್ಷೆ ಮಾಡ್ತಾಯಿದ್ದೀವಿ ಅನ್ನೋ ಗೊತ್ತಿಲ್ಲ. ಸೊ ಈ ಸತಿ ಹೇಗೆ ಎದುರಿಸ್ತಾ ಇದ್ದೀರಾ ಇದನ್ನು ಅಂತ ಇಡೀ ಕರ್ನಾಟಕಕ್ಕೊಂದು ಕುತೂಹಲ ಇದೆ. ಏನು ನೋಡಿ ರಶ್ಮಿ, ಎಲ್ಲರಿಗೂ ಬರುತ್ತೆ, ಓಕೆ, ಅದು ಕಾಮನಾಗಿ ಎವ್ರಿಬಡಿ ಆ ಫೇಸ್ ಬರುತ್ತೆ. ಬಂದಮೇಲೆ ವಿ ಹ್ಯಾವ್ ಟು ಫೇಸ್ ಇಟ್, ಅದೊಂದೇ ಇರಬೇಕು. ಯಾಕಂದರೆ ಎಲ್ಲ ಮನುಷ್ಯರು ಫೇಸ್ ಮಾಡ್ತಾರೆ. ಆ ಥರ ನನಗೂ ನನಗೂ ಆ ಒಂದು ಫೇಸ್ ಬರುತ್ತೆ. ಬಟ್ ಅದಕ್ಕೋಸ್ಕರ ನಾನೇನು ಐ ಆಮ್ ನಾಟ್ ಗೇನಿಂಗ್ ಸಿಂಪತಿ ಬೈ ಸೇಯಿಂಗ್ ದಟ್ ಓಕೆ ದಿಸ್ ಒನ್. ಅದು ನಾನು ಯಾಕೆ ಹೇಳ್ಬೇಕು ಅಂತ ಅನಿಸ್ತು ಅಂದರೆ, ನಾಳೆ ದಿನ ನಿಮಗೆ ಗೊತ್ತು ಮೀಡಿಯಾ ಅಂದರೆ ಹೌ ಫಾರ್ ಇಟ್, ಸೋಷಿಯಲ್ ಮೀಡಿಯಾಲಾಗಲಿ ದೇ ಗೋ ಆನ್ ಟೆಲಿಂಗ್ ಲಾಟ್ ಆಫ್ ಥಿಂಗ್ಸ್. ಬೇಡ, ಯಾಕಂದ್ರೆ ನಾವು ಎಲ್ಲದಕ್ಕೂ ನಾವು ಜನಗಳ ಮುಂದೆ ಬರ್ತೀವಿ ಆ್ಯಂಡ್ ಮೀಡಿಯಾ ಮುಂದೆ ಹೋಗ್ತೀವಿ, ಈ ಥರ ಒಂದು ಇಂಟರ್ವ್ಯೂ ಮಾಡಿ ಅಂತ ಕೇಳ್ತೀವಿ. ಇದಕ್ಕೆ ಮಾತ್ರ ಯಾತಕ್ಕೆ ಬೇಡ ಅನ್ಬೇಕು? ಸುಮ್ಮನೆ ಯಾರೋ ಮೂಲಕ ಗೊತ್ತಾಗೋದು, ಅರ್ಥ ಆಯ್ತಲ್ವಾ? ಗೊತ್ತಾಯ್ತು. ಸೊ ನಾವು ಓಪನ್ ಆಗಿ, ಎಸ್ ದೇರ್ ಇಸ್ ಅ ಪ್ರಾಬ್ಲಮ್ ಫಾರ್ ಮೀ, ಸೊ ದಿಸ್ ಇಸ್ ಅ ಥಿಂಗ್, ಐ ಆಮ್ ಫೇಸಿಂಗ್ ಇಟ್ ಆ್ಯಂಡ್ ಐ ವಾಂಟ್ ಯುವರ್ ವಿಶಸ್, ದಟ್ಸ್ ಇಟ್, ನಥಿಂಗ್. ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ, ಅದಕ್ಕೋಸ್ಕರ ಒಂದು ಸಿಂಪತಿ ತಗೋಬೇಕು ಶಿವಣ್ಣ ಅನ್ನೋದು ನೋ. I'm saying this one film has got its own value. ಭಾರತಿ ರಣಗಲ್ ಆ ಪಾತ್ರನ ಇಷ್ಟಪಟ್ಟು ನನ್ನ ಎಲ್ಲೋ ಕೂರಿಸ್ಬಿಟ್ರಿ ಮಫ್ತಿಲಿ. ಹೌದು. ಸೊ ಅದಕ್ಕಿಂತ ನನಗೆ ಇನ್ನೇನು ಬೇಡ. ಅದು ಬಿಟ್ಟು ದೇವ್ರು ನನಗೆ 38 ವರ್ಷ ಕಂಟಿನ್ಯೂಸ್ ಹೀರೋವಾಗೇ ಇರ್ತೀನಿ. ಎಲ್ಲ ಇಲ್ಲಿ ಇನ್ನೂ ಬಯಸ್ತಾರೆ ಜನ ನೋಡೋಕ್ಕೆ, ಇನ್ನೂ ಡ್ಯಾನ್ಸ್ ಮಾಡಿ ಸರ್ ಅಂತಾರೆ. ಯಾಕಂದ್ರೆ ಲಾಟ್ ಆಫ್ ಗುಡ್ ಡಾನ್ಸಸ್ ಹ್ಯಾವ್ ಕಮ್ ಇನ್ ಸ್ಪೈಟ್ ಆಫ್ ದಟ್. ನೋ ಸರ್, ಯು ಹ್ಯಾವ್ ಟು ಡ್ಯಾನ್ಸ್. ಅಂದರೆ ಎಷ್ಟು ಮಟ್ಟಿಗೆ ನಾನು ಅಟ್ರ್ಯಾಕ್ಟ್ ಆಗಿರ್ಬೇಕು ಅವ್ರಿಗೆ. ಸೊ ದಟ್ಸ್ ಆಲ್, ಇಟ್ಸ್ ಬ್ಲೆಸ್ಸಿಂಗ್. ಸೊ ಅಂಥವ್ರ ಹತ್ರ ನಾವು, ಇಟ್ಸ್ ನಾಟ್ ನೆಸಸರಿ ದಟ್ ಐ ಶುಡ್ ಗೇನ್ ಸಿಂಪತಿ ಔಟ್ ಆಫ್ ಇಟ್. ಆ್ಯಂಡ್ ದಿಸ್ ಪಾತ್ರ ಇದೆಯಲ್ಲ, ಇದು ನೀವೇ ಊಟ ಹಾಕಿ. ಯಾಕಂದ್ರೆ ಸುಮ್ಮನೆ ಜೈಲರ್ಲಿ ಒಂದು ಸ್ಮಾಲ್ ಒಂದು ಸುಮ್ಮನೆ ಬಂದು ಆ ಚುಟ್ಟ ಹಿಡ್ಕೊಂಡು ಸುಮ್ಮನೆ ಟಿಶ್ಯೂ ಪೇಪರ್ ತಳ್ಳಿದ್ದು ಇಡೀ ಜನ ಇಂಡಿಯಾಲಿ ವರ್ಲ್ಡ್ಲಿ ಎಲ್ಲರೂ ಹಿಂಗೆ ತಿರುಗಿ ನೋಡ್ಬಿಟ್ರು. ಅದೇನು ಇಟ್ ಈಸ್ ನಾಟ್ ಏನಂತೀವಿ, ಇಟ್ಸ್ ನಾಟ್ ಪ್ಲ್ಯಾನ್, ಇಟ್ ಹ್ಯಾಪೆಂಡ್ ಅಷ್ಟೇ. ಸೊ ದೀಸ್ ಥಿಂಗ್ಸ್ ಆರ್ ದೇರ್. ಅಪಾರ್ಟ್ ಫ್ರಮ್ ದಟ್ ಆಗಿದೆ, ಐ ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ಐ ಆಮ್ ಫೇಸಿಂಗ್ ಇಟ್, ನೋ ಪ್ರಾಬ್ಲಮ್. ಆ್ಯಂಡ್ ನನಗೇನಂದರೆ ಡಾಕ್ಟರ್ ಸಪೋರ್ಟ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಸಪೋರ್ಟ್ ಇರ್ಬೋದು, ಗೀತಾ ಇರ್ಬೋದು, ನಿವೇದಿತಾ ಇರ್ಬೋದು, ನಿಶು ಇರ್ಬೋದು, ದಿಲೀಪ್ ಇರ್ಬೋದು, ಆ್ಯಂಡ್ ಮೈ ಫ್ರೆಂಡ್ಸ್, ಮೈ ಕ್ಲೋಸ್ ಫ್ರೆಂಡ್ಸ್, ಮೈ ಇಂಡಸ್ಟ್ರಿ ಆ್ಯಂಡ್ ಕೋ ಆರ್ಟಿಸ್ಟ್ಗಳು ಎಷ್ಟೋ ಜನ ಬಂದು, ಸುದೀಪ್ ಇರ್ಬೋದು, ದರ್ಶನ್ ಇರ್ಬೋದು, ಇಲ್ಲ ಯಶ್,
ಎವ್ರಿಬಡಿ ವಿತ್ ದುನಿಯಾ ವಿಜಯ್, ಎವ್ರಿಬಡಿ, ಧನಂಜಯ, ಎವ್ರಿಬಡಿ ದಟ್ ಇಂಟ್ರೆಸ್ಟ್, ಸುಧಾರಾಣಿಯವರು, ಶ್ರುತಿಯವರು, ವೆನ್ ಎವರ್ ದೇ ಮೀಟ್ ಮೀ ಆ ಒಂದು ಅಫೆಕ್ಷನ್ ತೋರಿಸ್ತಾರೆ. ಇಲ್ಲ ಶಿವಣ್ಣ, ವಿ ಆರ್ ಆಲ್ ದೇರ್, ನಥಿಂಗ್ ವಿಲ್ ಹ್ಯಾಪನ್, ಯು ಆರ್ ಅ ಫೈಟರ್. ಆ ಒಂದು ಇದೆಯಲ್ಲ, ದಟ್ ಇಟ್ಸ್ ಗೋಯಿಂಗ್ ಆನ್ ಆ್ಯಂಡ್ ಐ ನೋ ಐ ವಿಲ್ ಕಮ್ ಬ್ಯಾಕ್. ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಆದರೆ ಬೇಕಂದ್ರೆ ಇಷ್ಟು ಜನ ಒಂದು ಆರೈಕೆ, ಬಿಕಾಸ್ ಸ್ಟಿಲ್ ಆ ಒಂದು ಇದಿದೆ ಅಂದರೆ, ಇವತ್ತು ನಾವು DKD ಹೋದಾಗ ಯು ಕ್ಯಾನ್ ಸಿ ದಟ್ ಜಡ್ಜಸ್, ಶ್ರೀನಿ ಪ್ರಕಾಶ್, ರಕ್ಷಿತಾ, ವಿಜಯ ರಾಘವೇಂದ್ರ, ಅನುಶ್ರೀ, ಎವ್ರಿಬಡಿ ಈಸ್ ದಟ್ ಏನಂತೀವಿ, ಹೋದಾಗೆಲ್ಲ ನಮಗೆ ನೆಕ್ಸ್ಟ್ ಡೇ ಆ ಒಂದು ಟ್ರೀಟ್ಮೆಂಟ್ ಇಂದ ಬಂದಾಗ ಅವತ್ತು ಪ್ರೀವಿಯಸ್ ಡೇ ನಮ್ಗೆ ಯಾವಾಗಲೂ ಶೂಟಿಂಗ್ ಇರುತ್ತೆ. ಸೊ ವೆನ್ ಎವರ್ ಐ ಯೂಸ್ ಟು ಗೋ, ಎವ್ರಿಬಡಿ, ವೆನ್ ಐ ಆಮ್ ಲಿವಿಂಗ್, ಎವ್ರಿಬಡಿ ಇಸ್ ಸೋ ಟೆನ್ಸ್. ಐ ಸೆಡ್ ನೋ ಪ್ರಾಬ್ಲಮ್, ಡೋಂಟ್ ವರಿ. ಫೋನ್ ಮಾಡ್ತಾರೆ, ಅಕ್ಕ ಆಲ್ವೇಸ್, ಅಣ್ಣ ಹೆಂಗಿದ್ದಾರೆ, ನೋ ಇಸ್ ಫೈನ್. ಸೊ ದೋಸ್ ಥಿಂಗ್ಸ್ ಆರ್ ದೇರ್ ಆ್ಯಂಡ್ ಸಮಥಿಂಗ್ ಎಕ್ಸ್ಟರ್ನಲ್ ಪವರ್ ಇಸ್ ಪುಷಿಂಗ್ ಮೀ, ಐ ಥಿಂಕ್. ಸೊ ಅಂದರೆ ಅಂದರೆ ಆ ಪ್ರೀತಿ ವಿಶ್ವಾಸನ ಪವರ್ ಇದೆಯಲ್ಲ, ದಟ್ ಇಸ್ ಪುಷಿಂಗ್ ಮೀ.